ಇನ್ನು ಕಾಂಗ್ರೆಸ್ನ ಕೆಲವು ಶಾಸಕರು ನಿಗಮ ಮತ್ತು ಮಂಡಳಿಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷರಾಗೋದಕ್ಕೆ ಕಾಯ್ತಾ ಕೂತಿದ್ದಾರೆ. ಸಿಗುತ್ತಾ ಹೊಸ ವರ್ಷದ ಸಿಹಿ ಅವರಿಗೆ ಅಂತ. ಕಾಂಗ್ರೆಸ್ನ ಶಾಸಕರಿಗೆ ಹೊಸ ವರ್ಷದ ಸಿಹಿ, ಕಾರ್ಯಕರ್ತರಿಗೆ ಸಂಕ್ರಾಂತಿ ಬೆಲ್ಲ ಎರಡೂ ಫಿಕ್ಸ್ ಅಂತ. ಯಾಕೆಂದರೆ ಜನವರಿ 4ನೇ ತಾರೀಕು ಗುರುವಾರ ದೆಹಲಿಗೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್. 5ನೇ ತಾರೀಕಿನ ಒಳಗೆ ಶಾಸಕರಿಗೆ ಬಹುತೇಕ ನಿಗಮ ಮಂಡಳಿ ಘೋಷಣೆಯಾಗಬಹುದು. ಸಂಕ್ರಾಂತಿ ಕಳೆದ ನಂತರ ಕಾರ್ಯಕರ್ತರಿಗೂ ನಿಗಮ ಮಂಡಳಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಸಿಗೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಇನ್ನು ಲೋಕಸಭಾ ಚುನಾವಣೆಗೆ ಸಿದ್ಧತೆಗಳನ್ನ ಮಾಡ್ಕೋಬೇಕು. ಅದಕ್ಕೆ ಮುನ್ನ ಶಾಸಕರು ಮತ್ತು ಕಾರ್ಯಕರ್ತರನ್ನು ಸಮಾಧಾನ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಹಾಗಾಗಿ ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕಳೆದ ಸರ್ತಿ ಡೆಲ್ಲಿಗೆ ಹೋದಾಗಲೇ ಎಲ್ಲ ಆಯಿತು ಅಂದರು. ಬಟ್ ಹೈಕಮಾಂಡ್ ಏನೋ ಇವರ ಪಟ್ಟಿಯನ್ನು ಒಪ್ಪಿಲ್ವಂತೆ. ಹಾಗಾಗಿ ಮತ್ತು ಇವ್ರ ನಡುವೆನೂ ಜಟಾಪಟಿ ಇತ್ತಲ್ಲ, ಕೇವಲ ಶಾಸಕರಿಗೇ ಕೊಡಬೇಕು ಅಂತ ಸಿದ್ದರಾಮಯ್ಯ, ಇಲ್ಲ ಕಾರ್ಯಕರ್ತರಿಗೂ ಕೊಡಬೇಕು ಅಂತಂದ್ಬಿಟ್ಟು ಡಿ ಕೆ ಶಿವಕುಮಾರ್. ಈ ಹಗ್ಗ ಜಗ್ಗಾಟದ ನಡುವೆ ಇದು ಇನ್ನೂ ಫೈನಲ್ ಆಗಿಲ್ಲ. ಒಂದು ಸಿಗಬಹುದು ಅನ್ನೋ ಸಾಧ್ಯತೆ ಇದೆ.